ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟ ಕದಿರೇನಹಳ್ಳಿ ಗ್ರಾಮದ ಬಳಿ ಚಿಕ್ಕಬಳ್ಳಾಪುರದ ಕಂದಾಯ ಇಲಾಖೆ ಸ್ಥಳೀಯ 9 ಜನ ರೈತರಿಗೆ ದರಖಾಸ್ತು ಕಮಿಟಿಯಲ್ಲಿ ಜಮೀನು ಮಂಜೂರು ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ರೈತರು ಸದರಿ ಜಮೀನಿನಲ್ಲಿ ಉಳುಮೆ ಮಾಡಿ ಅದೇ ಜಮೀನನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರಂತೆ. ಆದರೆ ಇತ್ತೀಚೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸದರಿ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ ಎಂದು ರೈತರನ್ನು ಉಳುಮೆ ಮಾಡಲು ಬಿಡುತ್ತಿಲ್ಲವಂತೆ. ಇದರಿಂದ ಆಕ್ರೋಶಗೊಂಡ ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಎದುರು ಧರಣಿಗೆ ಕುಳಿತಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಬಡವರಿಗೆ ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ನಂದಿ ಹೋಬಳಿ ಸಿಂಗಾಟ ಕದಿರೇನಹಳ್ಳಿಯಲ್ಲಿ 67 ಸರ್ವೆ ನಂಬರಲ್ಲಿ 81, 82, 83, 84, 85, 86 ಹೊಸ ನಂಬರ್ಗಳು ಕೂಡ ಅಲ್ಲಿ ಏನಾಗಿದೆ, ಆ SC ವಿಲೇಜೇ ಸಂಪೂರ್ಣವಾಗಿರ್ತಕ್ಕಂಥ ಹಳ್ಳಿ ಅದು. ಅಲ್ಲಿ 15ರಿಂದ 18 ಜನ ಸುಮಾರು 70ರಿಂದ 50 ಕೂಡ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸುಮಾರು ಒಂದು 18ರಿಂದ 20 ಎಕರೆ ಜಮೀನವರೆಗೂ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಒಬ್ಬೊಬ್ಬರಿಗೆ 2 ಎಕರೆ 3 ಎಕರೆ 1 ಎಕರೆ ಈ ಥರ ಎಲ್ಲ ಕೂಡ 72, 73ರಲ್ಲೇ ಒಂದೊಂದು ಕೂಡ ಮಾಡಿಕೊಂಡು ಜೀವನ ಮಾಡಿಕೊಂಡು RCಯಲ್ಲಿ ಕೂಡ ಮಂಜೂರು ಮಾಡಿ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಪಾಣಿ ಕೊಟ್ಟಿದ್ದಾರೆ, ದುರಸ್ತಿ ಮಾಡಿ ಸ್ಕೆಚ್ಚು ಕೂಡ ಕೊಟ್ಟಿದ್ದಾರೆ. ಆವತ್ತಿಂದ ಕೂಡ ಉಳುಮೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕುಟುಂಬಗಳು ಪಾಪ ಅವರು ಮಳೆ ಬಂದಂಥ ಸಂದರ್ಭದಲ್ಲಿ ಉಳುಮೆ ಮಾಡಿದ್ರೆ ಮಾತ್ರ ಇಡೀ ವರ್ಷ ಪೂರ್ತಿ ಜೀವನ ಮಾಡ್ತಕ್ಕಂಥದ್ದು. ಇಲ್ಲಾಂದರೆ ಎಲ್ಲರೂ ಕೂಡ ಇಡೀ ಕುಟುಂಬನೇ ಬೇರೆ ಕಡೆ ಕೂಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಅದು ಆಗಬಾರ್ದು ಅನ್ನೋಕ್ಕಂಥ ದೃಷ್ಟಿಯಿಂದನೇ ಇಡೀ ಸಂಪೂರ್ಣವಾಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ಇವು ಸಂಬಂಧಪಟ್ಟಂಥ ಏನು ಸಂಬಂಧ ಇಲ್ದಿರ್ತಕ್ಕಂಥವ್ರು ಇದು ನಮ್ಮ ಭೂಮಿ ಅಂತ ಈಗ ಶುರು ಮಾಡಿದ್ದಾರೆ. ಅವ್ರು ಮಂಜೂರಾಗಿರ್ತಕ್ಕಂಥದ್ದು 50 ವರ್ಷಗಳ ಹಿಂದೆಯೇ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಹಂಗಾಗಿ ಇವ್ರೇನು ಮಾಡ್ತಾರೆ, ಉದ್ದೇಶಪೂರ್ವಕವಾಗಿಯೇ ತೊಂದರೆ ಕೊಡಬೇಕನ್ನೋ ದೃಷ್ಟಿಯಿಂದನೇ ಇವತ್ತು ಆ ಭೂಮಿಗಳನ್ನು ಉಳುಮೆ ಮಾಡೋಕ್ಕೆ ಬಿಡದೇ ಇರತಕ್ಕಂಥ ಸ್ಥಿತಿ ಇದೆ. ಅದನ್ನು ಖಂಡಿಸಿ ನಾವೇನು ಮಾಡಿದ್ವಿ, ದಲಿತ ಸಂಘರ್ಷ ಸಮಿತಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದನ್ನೇ ಇವತ್ತಿಂದ ನಾವು ಅನಿರ್ದಿಷ್ಟ ಕಾಲ ದಂಡಿ ಕಾರ್ಯಕ್ರಮವನ್ನು ನಾವು DFO ಆಫೀಸ್ ಹತ್ರ ಮಾಡೋಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಅಂದರೆ ಇವ್ರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ, ನಾವು ಈ ಥರ ದಂಡಿ ಮಾಡ್ತಾಯಿದ್ದೀವಿ ಅಂದಾಗ ಅವರೇ ಒಪ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ದಂಡಿ ಮಾಡೋ ಅಧಿಕಾರ ಇದೆ, ಪಿಕೆಟಿಂಗ್ ಮಾಡೋ ಅಧಿಕಾರ ಎಲ್ಲ ಇದೆ ಅಂತಕ್ಕಂಥ ಹೇಳ್ದಂಥವ್ರು ಪೆಂಡಾಲ್ ಹಾಕಿ 2 ನೆನ್ನೆ ಹಾಕಿರ್ತಕ್ಕಂಥ ರಾತ್ರಿ ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದಿರೇ ಎತ್ಕೊಂಡೋಗಿ JCB ಮುಖಾಂತರ ಹೊರಗಡೆ ಹಾಕಿದ್ದಾರೆ. ಇದು ತಪ್ಪಲ್ವಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬುಡಮೇಲೆ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ವಾ? ಬಡವರಿಗೆ ತೊಂದರೆ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ವಾ? ಇವತ್ತು ನಾವೆಲ್ಲ ಬಂದಿರೋದಕ್ಕಂತ ನಮ್ಮ ಸಮ್ಮುಖದಲ್ಲೇ ಈ ಥರ ಆಗಿರುವಾಗ ಸಾಮಾನ್ಯ ಜನ ಬಡವರು ಬಂದಾಗ ಯಾವ ರೀತಿ ಇವ್ರು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥ ಕೂಡ ನಮ್ಗೆ ಅನುಮಾನ ಇದೆ. ಆ ಕಾರಣಕ್ಕೇ ಇವತ್ತು ನಾವೆಲ್ಲ ಕೂಡ ಯಾರು DFO ಮತ್ತು SFO ಇವರೆಲ್ಲ ಕೂಡ ಬಡವರ ವಿರುದ್ಧವಾಗಿದ್ದಾರೆ, ದಲಿತರ ವಿರುದ್ಧವಾಗಿದ್ದಾರೆ, ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ಇತ್ತ ರೈತರ ಆರೋಪಕ್ಕೆ ತಿರುಗೇಟು ನೀಡಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ 1991ರಲ್ಲಿ ಸದರಿ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ. ಆದರೆ ಅಕ್ರಮವಾಗಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆಯ ಜಮೀನನ್ನು ಕೆಲವು ರೈತರಿಗೆ ಮಂಜೂರು ಮಾಡಿದೆ. ಇದರಿಂದ ಗೊಂದಲ ಉಂಟಾಗಿದ್ದು ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ಎಂದು ಸ್ಪಷ್ಟಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 55,000 ಹೆಕ್ಟೇರ್ ನಮ್ಮಲ್ಲಿ ನೋಟಿಫೈಡ್ ಫಾರೆಸ್ಟ್ ಅಂತ ಇದೆ. ಇದರಲ್ಲಿ ಅರೌಂಡ್ 7,000 ಸೆಕ್ಷನ್ 4 ನೋಟಿಫೈಡ್ ಜಾಗ ಇದೆ. ಡೀಮ್ ಫಾರೆಸ್ಟು 20,000 ಹೆಕ್ಟೇರ್ ನೋಟಿಫಿಕೇಷನ್ ಆಗಿದೆ 5/5/2022ರ ಜೀವೋ ಪ್ರಕಾರ. ಈ ಸೆಕ್ಷನ್ 4 ಏರಿಯಾಸಲ್ಲಿ ಏನಾಗಿದೆ, 1991ನಲ್ಲಿ ಭಾಳಷ್ಟು ಸೆಕ್ಷನ್ 4 ನೋಟಿಫಿಕೇಷನ್ಸ್ ಆಗಿದೆ. 91ನಲ್ಲಿ ಸೆಕ್ಷನ್ 4 ನೋಟಿಫಿಕೇಷನ್ ಆದಮೇಲೆ ಅಲ್ಲಿ ಯಾವುದೇ ರೀತಿ ಹೊಸ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇರೋದಿಲ್ಲ. ಈಗ 95, 96ಅಲ್ಲೆಲ್ಲ ಸಾಗುವಳಿ ಚೀಟಿಗಳು ಕೊಟ್ಟಿರುವಂಥದ್ದು ಗ್ರ್ಯಾಂಟ್ ಆಗಿರೋವಂಥ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳನ್ನ ಅನುರ್ಜಿತಗೊಳಿಸಬೇಕು ಅಂತ ಅರಣ್ಯ ಇಲಾಖೆ ಆಕ್ಷೇಪ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಮುಂದೆ ಇದೆ. ಈಗೇನು ಪ್ರೊಟೆಸ್ಟ್ ನಡೀತಾ ಇದೆ, ಆ ರೈತ ಬಾಂಧವರು ಏನಿದ್ದಾರೆ ಅವರು ಹೇಳ್ತಾ ಇರೋವಂಥ ಜಾಗ ಅದು ಆಮೇಲೆ ಸೆಕ್ಷನ್ 4 ನೋಟಿಫಿಕೇಷನ್ ಆದಮೇಲೆ ಗ್ರ್ಯಾಂಟ್ ಆಗಿದೆ.
ಅಂತೇಳಿ ನಾವು FSO ಅವ್ರಿಗೆ ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ. ರೈತ ಬಾಂಧವರು ಸಹ ಅವ್ರದ್ದು ಏನೇನೋ ದಾಖಲೆಗಳಿದೆ ಎಲ್ಲದನ್ನು ಸಹ FSO ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಸದ್ಯ ಪ್ರಕರಣ ಅದು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಆರ್ಬಿಟ್ರೇಷನಲ್ಲಿದೆ. ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅವರು ಫೈನಲ್ ನೋಟಿಫಿಕೇಶನ್ ಮಾಡಿದ್ಮೇಲೆ ಅದು ಆ ಮೆರಿಟ್ಸ್ ನೋಡಿಕೊಂಡು ನಾವು ಮುಂದಿನ ಕ್ರಮ ನಾವು ತಗೊತೀವಿ. ಅಂದರೆ ಅರಣ್ಯ ಇಲಾಖೆಗೆ ಸೇರಿದ ಜಾಗವನ್ನು ಕಂದಾಯ ಇಲಾಖೆಯವರು ಅವರಿಗೆ ಅನಧಿಕೃತವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ. 1991 ಸೆಕ್ಷನ್ 4 ನೋಟಿಫಿಕೇಶನ್ ಆದಮೇಲೆ ಸೆಕ್ಷನ್ 6 ದೇರ್ ಈಸ್ ಬಾರ್ ಆಫ್ ಅಕ್ರೂವಲ್ ಆಫ್ ನ್ಯೂ ರೈಟ್ಸ್ ಅಂತ ಇದೆ. ಹೊಸ ಹಕ್ಕುಗಳನ್ನ ಅಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಕಾನೂನಲ್ಲಿ ಅದಕ್ಕೆ ತಡೆ ಇದೆ. ಆದರೂ ಸಹ ಕೆಲವೊಂದು ಗ್ರ್ಯಾಂಟ್ಸು ತಗೊಳ್ಳಿ ಚೀಟಿ ಇಶ್ಯೂ ಆಗಿದೆ. ಅವನ್ನ ಏನಾಗಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಟೈಮಲ್ಲಿ ಅರಣ್ಯ ಇಲಾಖೆಯಿಂದ ನಾವು ಅಬ್ಜೆಕ್ಷನ್ ಕೊಡಲೇಬೇಕಾಗತ್ತೆ. ಆ ಒಂದು ರೀತಿನಲ್ಲಿ ಅಬ್ಜೆಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಅಬ್ಜೆಕ್ಷನ್ಸ್ ಹಿಯರ್ ಮಾಡ್ತಾರೆ. ಅವ್ರದ್ದು ದಾಖಲಾತಿ ನಮ್ಮ ದಾಖಲಾತಿ ಎರಡೂ ನೋಡಿ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ ಅವರು ಅದು ಊರ್ಜಿತನೋ ಅಲ್ವೋ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾರೆ. ಅಲ್ಲ, ಅದು ಏನಾಗಿದೆ, ಅದು ದಾಖಲೆಗಳು ಸರಿ ಇದೆಯೋ ಇಲ್ವೋ ಅನ್ನೋದನ್ನ FSO ಅವರ ಒಂದು ಆರ್ಬಿಟ್ರೇಷನಲ್ಲಿ ಡಿಸೈಡ್ ಆಗಬೇಕಾಗಿರುತ್ತೆ. ಅಲ್ಲಿವರೆಗೂ ನಾವು ಅದ್ರ ಬಗ್ಗೆ ಏನೂ ಹೇಳಲಿಕ್ಕಾಗಲ್ಲ. ಮ್ಯಾಟರ್ ಸಬ್ಜುಡಿಸ್ ಇದೆ. ಇಟ್ ಈಸ್ ಬಿಫೋರ್ FSO ಅವರು ಸಹ ಒಂದು ಅದು ಒಂದು ಮ್ಯಾಜಿಸ್ಟ್ರೇಟ್ ಪವರ್ಸ್ ಇದೆ ಅವ್ರಿಗೂ ಸಹ. ಅವರು ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅದ್ರ ಮೇಲೆ ನಾವು ಮುಂದಿನ ಕ್ರಮ ತಗೋತೀವಿ. ಸರ್, ಈ ರೀತಿ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳಿದೆ? ಪ್ರಕರಣಗಳು ಎಲ್ಲ ನಾವು ಪಟ್ಟಿ ಮಾಡ್ತಾ ಇದ್ದೀವಿ. ಸೆಕ್ಷನ್ 4 ವೈಸ್ ನಾವು ಏರಿಯಾಸ್ ಕೊಡ್ತೀವಿ ನಿಮಗೆ. ಈಗ ಒಟ್ಟು ರಿಸರ್ವ್ ಫಾರೆಸ್ಟಲ್ಲೇ 1800 ಎಕರೆ ಇದೆ. ಅದು ಎಲ್ಲ ನಾವು ಒಂದು ಡಿಸ್ಟ್ರಿಕ್ಟ್ ಲೆವೆಲ್ SIT ಒಂದು ಫಾರ್ಮೇಷನ್ ಆಗಿದೆ. ಅದಕ್ಕೆಲ್ಲ ಮಾಹಿತಿ ನಾವು ಕೊಟ್ಟಿದ್ದೀವಿ. ಈಗ ಡೀಮ್ಡ್ ಫಾರೆಸ್ಟ್ಗೆ ಎಷ್ಟು ತಗೊಂಡಿದ್ದೀವಿ? ಡೀಮ್ ಫಾರೆಸ್ಟಲ್ಲಿ 5/5/2022 ಗೌರ್ಮೆಂಟ್ ಆರ್ಡರ್ ಪ್ರಕಾರ ಅರೌಂಡ್ 20,000 ಹೆಕ್ಟೇರು ನಮ್ಮಲ್ಲಿ ಡೀಮ್ ಫಾರೆಸ್ಟ್ ನೋಟಿಫಿಕೇಶನ್ ಆಗಿದೆ. ಇವರು ಡೀಮ್ಡ್ ಫಾರೆಸ್ಟ್ ಬದಲು ಸೆಕ್ಷನ್ 4 ನೋಟಿಫಿಕೇಶನ್ ಪ್ರಕಾರ ಇವರು ಪೊಸಿಷನ್ ಇರೋದಾ? ಇಲ್ಲ. ಸೆಕ್ಷನ್ 4 ಅಂದರೆ ನೋಟಿಫೈಡ್ ಫಾರೆಸ್ಟು. ಸೆಕ್ಷನ್ 4, 17 ಎರಡು ನೋಟಿಫೈಡ್ ಫಾರೆಸ್ಟು. ಅದು ಡೀಮ್ ಫಾರೆಸ್ಟಿಗೆ ಬರೋಲ್ಲ. ಡೀಮ್ ಫಾರೆಸ್ಟ್ ಅಂದರೆ ಯಾವುದಕ್ಕೆ ಅರಣ್ಯದ ಗುಣಲಕ್ಷಣ ಇರುತ್ತೆ ಅದನ್ನು ಲಿಸ್ಟ್ ಮಾಡಿರೋದು ಇರೆಸ್ಪೆಕ್ಟಿವ್ ಆಫ್ ಓನರ್ಶಿಪ್. ಆದರೆ ಸೆಕ್ಷನ್ 4, 17 ಅದು ನೋಟಿಫೈಡ್ ಫಾರೆಸ್ಟು. ಇಲ್ಲ, ಅದು ಪ್ರಕರಣವಾರು ನೋಡಬೇಕಾಗತ್ತೆ. ಈಗ ಏನು ಸಿಂಗಟ್ಕಂಡ್ ಕದರಿನಲ್ಲಿ ಅವರು ಪೊಸಿಷನಲ್ಲಿ ಇಲ್ಲ, ಅಲ್ಲಿ ಅರಣ್ಯ ಇಲಾಖೆ ಪೊಸಿಷನಲ್ಲೇ ಇದೆ. ಅದನ್ನು ಪ್ರಕರಣವಾರು ನೋಡಬೇಕಾಗುತ್ತೆ. ಕೆಲವು ಕಡೆ ಪೊಸಿಷನಲ್ಲಿ ಇರ್ತಾರೆ, ಕೆಲವು ಕಡೆ ಅರಣ್ಯ ಇಲಾಖೆ ಪೊಸಿಷನಲ್ಲಿ ಇರುತ್ತೆ. ಅದನ್ನು ಪರಿಶೀಲಿಸಬೇಕಾಗುತ್ತೆ, ದಾಖಲೆಗಳು ಪರಿಶೀಲಿಸಬೇಕಾಗುತ್ತೆ. ನಮ್ಮ ಪಾಯಿಂಟ್ ಏನಂದರೆ ನಮ್ಮ ಬೌಂಡ್ರಿ ಒಳಗಡೆ ಇದೆ ಜಾಗ, ನಾವು ಪೊಸಿಷನಲ್ಲಿ ಇದ್ದೀವಿ, ಮತ್ತು ಅಲ್ಲಿ ಗ್ರಾಂಟ್ನ ಕೊಡ್ಲಿಕ್ಕೆ ಬರೋಲ್ಲ ಅನ್ನೋದು ಅರಣ್ಯ ಇಲಾಖೆ ವಾದ. ಇನ್ನು ವಿವಾದಿತ ಜಮೀನಿಗಾಗಿ ರೈತರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ ವಾದ ವಿವಾದ ಉಂಟಾಗಿ ಕೆಲ ಕಾಲ ಅರಣ್ಯ ಇಲಾಖೆ ಕಚೇರಿ ಮುಂದೆ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.